ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಡೆಕಾಯಿ ಪಲ್ಯ ಅಥವಾ ಬಿಂಡಿ ಫ್ರೈ ಮಾಡೋದನ್ನು ನೋಡೋಣ. ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಪಲ್ಯ. ತುಂಬ ರುಚಿಯಾಗಿರುತ್ತೆ, ಮಾಡೋಕ್ಕೆ ಈಸಿ ಕೂಡ. ಚಪಾತಿ, ರೋಟಿ, ನಾನ್ ಜೊತೆ ಒಂದೊಳ್ಳೆ ಕಾಂಬಿನೇಷನ್. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು. ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ 1.5 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಹುರಿದ ಮೇಲೆ 5 ರಿಂದ 6 ಕರಿಬೇವು ಹಾಕಿ ಮಿಕ್ಸ್ ಮಾಡಿ. 2 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕಿ ಈರುಳ್ಳಿನ ಹುರಿಬೇಕು. ಈರುಳ್ಳಿ 2 ನಿಮಿಷ ಹುರಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ನಾನಿಲ್ಲಿ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿನ ತುರಿದು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ 1 ದೊಡ್ಡ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕಿ. ಟೊಮೆಟೊನ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಾ ಬೇಯಿಸಬೇಕು. ಈ ಪಲ್ಯಕ್ಕೆ ಮೊಸರು ಉಪಯೋಗಿಸೋದ್ರಿಂದ ಒಂದೇ ಟೊಮೆಟೊ ಸಾಕಾಗುತ್ತೆ. ಅರ್ಧ ಟೀ ಸ್ಪೂನ್ನಷ್ಟು ಸಕ್ಕರೆ, 1 ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಈ ಟೈಮ್ನಲ್ಲಿ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಬೇಯುತ್ತೆ. ಟೊಮೆಟೊ ಇಷ್ಟು ಬೆಂದಮೇಲೆ ಅರ್ಧ kg ಬೆಂಡೆಕಾಯಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಬೆಂಡೆಕಾಯಿನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಂಡೆಕಾಯಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕಿ ಮಿಕ್ಸ್ ಮಾಡಿ. ಸ್ಲೋಲಿ ಬೆಂಡೆಕಾಯಿ ಲೋಳೆ ಅಂಶ ಬಿಡೋಕ್ಕೆ ಶುರುವಾಗುತ್ತೆ. ಮೊಸರು ಹಾಕೋದ್ರಿಂದ ಪಲ್ಯ ರುಚಿಯಾಗಿರುತ್ತೆ, ಹಾಗೆ ಲೋಳೆ ಅಂಶ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮುಚ್ಚಳ ಮುಚ್ಚಿ 2 ರಿಂದ 3 ನಿಮಿಷ ಮಧ್ಯಮ ಉರಿಯಲ್ಲಿಟ್ಟು ಬೇಯಿಸಬೇಕು. ಅವಾಗವಾಗ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಾ ಬೆಂಡೆಕಾಯಿನ ಬೇಯಿಸಬೇಕು. ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಮಾಡಿದರೆ ತಳಕ್ಕೆ ಅಂಟಲ್ಲ, ಇಲ್ಲಾಂದರೆ ಲೋಳೆ ಅಂಶ ಅಂಟಿ ಪಲ್ಯ ಹಾಳಾಗುತ್ತೆ. ಇಷ್ಟು ಬೆಂದು ಲೋಳೆ ಅಂಶ ಕಡಿಮೆ ಆದಮೇಲೆ ಖಾರಕ್ಕೆ 1 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ, ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪುಡಿ ಹಾಕಿ ಮಿಕ್ಸ್ ಮಾಡಿ. ಇಷ್ಟು ಬೆಂದಮೇಲೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ. ಮುಚ್ಚಳ ಮುಚ್ಚಿ 2 ನಿಮಿಷ ಇಡಬೇಕು. ಮುಚ್ಚಳ ತೆಗೆದು ಬೆಂಡೆಕಾಯಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ಇಷ್ಟು ಬೆಂದರೆ ಸಾಕು. ಕೊನೆಗೆ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ನೋಡಿ, ಇಷ್ಟ ಆದರೆ ಸಾಕು. ಈ ಪಲ್ಯ ಚಪಾತಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಮೊಸರನ್ನದ ಜೊತೆ ಉಪ್ಪಿನಕಾಯಿ ಬದಲು ಕೂಡ ಉಪಯೋಗಿಸ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಬೆಂಡೆಕಾಯಿ ಪಲ್ಯ ಅಥವಾ ಬಿಂಡಿ ಫ್ರೈ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.